ಇದ್ಯಾರೋ ಕೊಟ್ಟಿದ್ದು ಇದ್ಯಾರೋ ಕೊಟ್ಟಿದ್ದು ಇಮಿಟೇಟ್ ಮಾಡ್ತಾವ್ರೆ ಗೈಸ್. ನನ್ನ ವ್ಲಾಗಿಂಗ್ ಸ್ಟೈಲ್ ಇಮಿಟೇಟ್ ಮಾಡ್ತಾವ್ರೆ ಗೈಸ್. ಶಿ ಸೆಡ್ ಸಮಥಿಂಗ್ ಐ ಡೋಂಟ್ ನೋ. ಇಷ್ಟು ದಿನಕ್ಕೆ ಇವತ್ತೇ ಅವಳು ರೆಡಿ ಆಗಿರೋದು. ಲಾಸ್ಟ್ ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತ ರೆಡಿ ಆಗವಳೆ. ಕುದುರೆ ಅನ್ಬಿಟ್ಟು ಮೇಕೆ ತರಕ್ ಹೋಗ್ತಾ ಇದ್ದೀನಿ ನಾನು. ಮಾರ್ಕೆಟಿಗೆ ಹೊಸ ಹೂವು ಬಂದಿದೆ. ಯಾವ ಹೇಳಿ? ಮಳ್ಳೆ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯಾರ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಪಾರ್ಟ್ 2 ಪ್ರೀ ವೆಡ್ಡಿಂಗ್ ಶೂಟ್ ಡೇಗೆ ಎಲ್ರಿಗೂ ಸ್ವಾಗತ ಗೈಸ್. ನಿನ್ನೆ ಗೊತ್ತು 4 ಗಂಟೆಗೆ ಅಲ್ರಾಮ್ ಇಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮವರು 5:30 ಎದ್ಬಿಟ್ಟು ಹೋಗ್ಬಿಟ್ಟು ಶೂಟ್ ಮಾಡೋದು ಲೇಟಾಗಿ ಅವ್ರ ಅಣ್ಣನ ಕೈಲಿ ಬೈಸ್ಕೊಂಡಿದ್ರು. ಇವತ್ತು ಅದಕ್ಕೆ ಲೇಟಾಗಿ ಬರ್ತು ಅಂತ ಅಂದ್ಬಿಟ್ಟು 4 ಗಂಟೆಗೆ ಎದ್ದು ಆಲ್ರೆಡಿ ಮೇಕಪ್ ಮಾಡಿಸ್ಕೊಂಡು ಕೂತವ್ರೆ. ಯಾವತ್ತು ಅರ್ಧ ಭಾಗ ಎಲ್ಲ ಫುಲ್ ಮುಗಿದೋಗೈತೆ. ಇನ್ನೊಂದು ಫೈನಲ್ ಟಚಪ್ ಅಂತ ಉಳಿದಿರೋದು. ಸೊ ಇವತ್ತು ಫಸ್ಟ್ ಶೂಟ್ ಬಂದ್ಬಿಟ್ಟೆ ರೆಟ್ರೋ ಸ್ಟೈಲ್ ಶೂಟ್ ಇರೋದು. ಸೊ ಅದಕ್ಕೆ ಫುಲ್ ಆಲ್ರೆಡಿ ಶೀಸ್ ರೆಡಿ. ನೀವಿಯವರು ಫುಲ್ ರೆಡಿ ಮಾಡ್ತಾ ನಿಂತವ್ರೆ. ನಾವೀಗ ಇಲ್ಲಿಂದ ಬೇಗನೆ ಹೊರಡಬೇಕು ಅಂತ ನಿನ್ನೆ ಹೇಳಿದ್ದೆ ನಾನು, ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಅದಕ್ಕೆ ಎಲ್ಲರೂ ಬೇಗ ಎದ್ಬಿಟ್ಟು ರೆಡಿ ಆಗೋರೆ. ನಾವು ಹೋಗ್ಬಿಟ್ಟು ಇವಾಗ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇಲ್ಲಿ 5:30ಗೆ ಶೂಟ್ ಪ್ಲೇಸಲ್ಲಿ ಇರಬೇಕಂತೆ. ಅವ್ರ ಅಣ್ಣನೂ ನಿನ್ನೆ ಕಾಲ್ ಮಾಡಿದರು. ಸೊ ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ನೋಡಿದ್ರಿ 4:53 ಆಗಿಬಿಟ್ಟಿದೆ. ಸೊ ಇನ್ನು 7 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ನಾನು ರೆಡಿಯಾಗಿ ಎಲ್ಲ ಲಗೇಜ್ನು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಕಾರ್ಗೆ ಹಾಕ್ಕೊಂಡು ಇಲ್ಲಿಂದ 1 ಅವರ್ ಸರ್ಕಲ್ಲಿಗೆ ಹೋಗಬೇಕು. ಮತ್ತೆ ನಾವಿಲ್ಲಿಗೆ ವಾಪಸ್ ಬರ್ತಾಯಿಲ್ಲ. ಅಂದರೆ ಇಲ್ಲಿ ನಮ್ಮ ನವೀನವ್ರ ಮನೆ ಏನೈತಲ್ಲ, ಸೊ ಇಲ್ಲಿಂದ ನಾವು ಮತ್ತೆ ವಾಪಸ್ ಬರೋಲ್ಲ. ಯಾಕೆ ಅಂತಂದರೆ 1 ಅವರ್ ಸರ್ಕಲಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟು ಉಡುಪಿಗೆ ಹೋಗಬೇಕು. ಸೊ ಹಾಗಾಗಿ ನಾವು ರಿಟರ್ನ್ ಬರೋಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಂದ ಏನೇನು ಥಿಂಗ್ಸ್ ಇದೆ ಎಲ್ಲನೂ ಫುಲ್ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಸೊ ಸದ್ಯಕ್ಕೆ ಇವಾಗ ಬೇಗ ಸ್ನಾನ ಮಾಡಿಕೊಂಡು ಇರೋಬ್ಬರ ಲಗೇಜೆಲ್ಲ ಕಾರ್ಗೆ ತುಂಬಿಕೊಂಡು ಆದಷ್ಟು ಬೇಗ 1 ಅವರ್ ಸರ್ಕಲ್ಗೆ ಹೋಗೋಣ. ಅವ್ರ ಅಣ್ಣವ್ರನ್ನ ಮೀಟ್ ಮಾಡಿ ರೆಟ್ರೋ ಸ್ಟೈಲ್ ಶೂಟ್ನ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿದ್ರಿ ನಮ್ಮ ಫೋನಲ್ಲಿ ಏನು ಬಂದಿದೆ ನಿನ್ನೆ ಫೋಟೋಸು ಆ್ಯಂಡ್ ಅದಕ್ಕಿಂತ ಸಖತ್ತಾಗಿ ಬಂದಿದೆ, ಲೈಕ್ ಆಫ್ಟರ್ ಎಡಿಟಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವತ್ತಿನ ಇನ್ನೂ ಸಖತ್ತಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಸೊ ಎಕ್ಸೈಟೆಡ್ ಫಾರ್ ದಿಸ್ ರೆಟ್ರೋ ಸ್ಟೈಲ್ ಥಿಂಗ್. ಆ್ಯಂಡ್ ನಾನು ಬೂಟ್ ಕಟ್ ಪ್ಯಾಂಟ್ ಅಷ್ಟು ಇಷ್ಟಪಟ್ಟು ಹೊಲಿಸಿದ್ದೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಇವತ್ತು. ಸೊ ಬನ್ನಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಲ್ಲಿಗೆ ಹೋಗಿ ರೀಚ್ ಆಗೋಣ ಆನ್ ಟೈಮಿಗೆ. ಫೈನಲಿ 5:30ಗೆ ರೆಡಿ ಆಗಬೇಕು ಅಂತ ಅಂದ್ಕೊಂಡು 5:30 ಆಗಿಲ್ಲ, 5:45 ರೆಡಿಯಾಗಿದ್ದೀವಿ. ಸೊ ರೆಡಿಯಾಗಿ ನಮ್ಮ ಅಚ್ಚಂಗೆ ಬಾಳೆಲ್ಲ ಟೈಮ್ ಬಂದೇ ಬಿಡ್ತು. ಪಾಪ ಸೆಂಡ್ ಆಫ್ ಮಾಡೋಕ್ಕೆ ಬಂದವನೇ ನೋಡಿ. ಎಲ್ಲ ಲಗೇಜ್ ಫುಲ್ ಪ್ಯಾಕ್ ಆಯಿತು. ಇಲ್ಲಿಂದ ವಾಪಸ್ ಬರೋಂಗಿದ್ರೆ ಮತ್ತೆ ಬರ್ಬೋದಿತ್ತು, ಬಟ್ ವಾಪಸ್ ಬರೋಂಗಿಲ್ಲ. ಭಯ್ಯ ಥ್ಯಾಂಕ್ ಯು ಸೋ ಮಚ್. 2 ದಿನ ಕೇರ್ ಮಾಡಿದ್ಯಾ ಬರೋದಾ ಬೈ. ಅಮ್ಮ ಇಲ್ಲ ಹೋದ್ರಾ ಕರಿ ನೋಡು ಬರ್ರಿ ಹೇಳ್ಬಿಟ್ಟು ನೋಡಿ ಗೈಸ್. ನಮ್ಮವ್ರು ನಿಂಗೆ ರೆಡಿ ಮಾಡಿ ನಿಲ್ಸವ್ರೆ ರೆಟ್ರೋ ಸ್ಟೈಲ್. ಅದು ಬಿದ್ದಿಲ್ಲ ನೋಡವ. ಅಮ್ಕು ಜೋರಾಗಿ ಅಮ್ಕು ಏನಿಲ್ಲ ಕಣಂತೆ ಅಷ್ಟೇ. ಬಾ ಡಿಕ್ಕಿ ಬಿದ್ದಿಲ್ಲ ಗೈಸ್. ಆಂಟಿಗೆ ಬಾಯ್ ಹೇಳ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಆಂಟಿ ಬಾಯ್, ಥ್ಯಾಂಕ್ ಯು. ಬರ್ತೀವಿ ನೆಕ್ಸ್ಟ್ ಟೈಮ್. ನೀವು ಬನ್ನಿ ಆಯಿತಾ? ಮದುವೆಗೆ ಮಿಸ್ ಮಾಡಬೇಡಿ, ಬರಲೇಬೇಕು. ಅಂಕಲ್ ಮಲಗಿದ್ದಾರೆ ಹೇಳಿ ಆಯಿತಾ? ಬಾಯ್ ಭಯ್ಯ ಮದುವೆಗೆ ಮಿಸ್ ಮಾಡಿದ್ದೆ ಅನ್ಕೊ. ನಿನಗೆ ನಿನಗೆ ಹಬ್ಬ ನಿನಗೆ ಬರೋದಾ? 5:30 ಅಂತಂದಿದ್ರೆ 5:45 ಆಗಿಬಿಟ್ಟೈತೆ. ನಾನು 4 ಗಂಟೆಗಾರು ಹೋಗ್ಬಿಟ್ಟು ರೀಚ್ ಆಗಬೇಕು ಗೈಸ್. ಈ ಸಲ ಪಕ್ಕ 6 ಗಂಟೆಗೆ ಬಂದುಬಿಟ್ಟು ಶೂಟ್ನ ಸ್ಟಾರ್ಟ್ ಮಾಡಿಸಿದ್ದೀವಿ. ಅಲ್ಲಿ ನೋಡಿ ನಮ್ಮದೆಲ್ಲ ಸಿಂಗಲ್ ಆಗಿತ್ತು. ನಮ್ಮ ಮೇಡಮ್ ಅವ್ರು ತೆಗಿತಾಯಿದ್ರು. ಬಟ್ ಬೈಕ್ನ ರೆಂಟಿಗೆ ತೊಗೊಂಡಿದ್ದೆ. ಬರ ಬೇಗ ಓಡ್ಬಾ. ಬೈಕ್ನ ರೆಂಟಿಗೆ ತೊಗೊಂಡಿದ್ದು, ಅದೊಂದು ಟೈಮಿಂಗ್ ಇರೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಬೇಗ ಬನ್ನಿ ಅಂತ ಅಂತಾರೆ. ಸರ್ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟಿದ್ದು ಓಡ್ಬಿಟ್ಟಿದ್ದೆ. ಇಲ್ಲಿ ನೋಡಿ ಎಲ್ಲ ಇಲ್ಲೇ ಕೂತಾರೆ ಕ್ಯಾಮ್ರಾಮ್ಯಾನ್ಸ್ ಬಾಯ್ಸ್. ನಮ್ಮವ್ರು ಅಲ್ಲಿ ಕೂತಾರೆ ನೋಡಿ. ಹಂಗೈಸಿದೆ ರೆಂಟೆಡ್ ಚೇತಕ್ ತಗೊಂಡ್ರದ್ದು ನಾವು. ಸೊ ಸಕ್ಸಸ್ಫುಲಿ ಕರೆಕ್ಟಾಗಿ 6 ಗಂಟೆಗೆ ಬಂದಿದ್ದೀವಿ. 6 ಗಂಟೆಗೆ ಬಂದ್ಬಿಟ್ಟು ಶೂಟ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಇವರಂತೂ ಬೈಯೋದು ಒಂದೇ ಬಾಕಿ ನನಗೆ. ಸೊ ಬನ್ನಿ ಇವಾಗ ಶೂಟ್ ಮುಗ್ಸಾಕಣ. ನಾನು ಅವ್ರ ಕಡೆ ನೋಡಿ ಇವಾಗ
ನಾವು ಸಕ್ಸಸ್ಫುಲ್ ಆಗಿ ರೆಟ್ರೋ ಸ್ಟೈಲ್ ಫೋಟೋಶೂಟ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಇಲ್ಲಿಂದ ತಿಂಡಿ ಮಾಡ್ಕೊಂಡು ಉಡುಪಿಗೆ ಹೋಗಬೇಕು. ಇವ್ರ ಅಣ್ಣವರೆಲ್ಲ ಫ್ರೆಶ್ ಅಪ್ ಆಗ್ತಾರೆ. ಸೊ ಅದಕ್ಕೆ ಅವ್ರು ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಮ್ಯಾಮ್ಗೆ ಮೇಡಮ್ ಅವ್ರಿಗೆ ನೆಕ್ಸ್ಟ್ ಶೂಟ್ಗೆ ಹೂವು ಬೇಕು ಅಂತ ಅಂದ್ಬಿಟ್ಟು ಗುಲಾಬಿ ಮತ್ತು ಇದು ಯಾವ ಹೂವು ಇದು ಇನ್ನೊಂದು ಹಾಂ ಮಳ್ಳೆ ಅಲ್ಲ ಅದು ಮರ್ಲೆ ಗೈಸ್ ಮರ್ಲೆ ಹೂವನ್ನ ತಗೊಂಡೋಗ್ಬಿಟ್ಟು ಯಾವ್ದು ಯಾವ ಹೂವು ಅಂತ ನೀವು ಹೇಳಿದ್ದು ಯಾವುದಲ್ಲ ವಿಷಯ ಮಳ್ಳೆ ಅಂತೆ ಮಳ್ಳೆ ಹೂವು ಅಂತೆ. ಓ ಗೈಸ್ ಮಾರ್ಕೆಟಿಗೆ ಹೊಸ ಹೂವು ಬಂದಿದೆ. ಯಾವ ಹೂವು ಹೇಳಿ? ಮಳ್ಳೆ ಹೂವು. ಓ ನೀವೇ ಇನ್ವೆಂಟ್ ಮಾಡಿದ್ದ ಅದು ಹೊಸದಾಗಿ? ಸೊ ಗೈಸ್ ನಮ್ಮ ನಿವಿ ಇಲ್ಲೇ ಫೋಟೋ ಶೂಟ್ಕೊಂಡು ಬಂದಿರಲಿಲ್ಲ, ಇಲ್ಲೇ ಮನೆ ಕಂಬಿಟ್ಟಿದ್ಲು. ಇವಾಗ ಅದೇನೋ ಕಾಪಿ ಕುಡ್ಕೊ ಬರ್ತೀನಿ ಅಂದ್ಬಿಟ್ಟು ಒಬ್ಬಳೇ ಹೋಗೋಳೆ ಗಂಡುಗಲಿ ಥರ. ಸೊ ಇವಾಗ ಇವ್ರ ಅಣ್ಣವರೆಲ್ಲ ಬಂದಮೇಲೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಅಲ್ಲಿಂದ 2 ಅವರ್ ಜರ್ನಿ ಮತ್ತೆ ಉಡುಪಿಗೆ ಸುಯ್ ಅಂತ ಹೋಗ್ಬೇಕು. ಸೊ ಫೋಟೋಶೂಟ್ ಸಾಕಾಗೈತದೆ, ಕ್ರೇಜಿಯಾಗಿ ಬಂದೈತೆ. ನನ್ನ ಬಾಮೈದ ಫುಲ್ ಕ್ಲಿಪ್ಪಿಂಗ್ಸ್ ಹಿಡ್ದಿದ್ದು. ಈ ಸಲ ಎಷ್ಟು ಹಿಡ್ದೆ? ಈ ಸರ್ ಜಾಸ್ತಿ ಹಿಡಿದೆ. ಎಷ್ಟು ಕ್ಲಿಪ್ಪಿಂಗ್ ಹಿಡ್ದೆ? ಸುಮಾರು 5 ಒಟ್ಟಿನಲ್ಲಿ ಒಂದು 15. 15 ಇದ್ರೂ ಸಾಕು. ಪ್ರೀವಿಯಸ್ ನೋಡಿದಲ್ಲ ನೋಡಿದಿಲ್ಲ ಗೈಸ್, ಅದೆಲ್ಲ ಅವನೇ ಹಿಡಿದಿರೋದು ಪಾಪ. ಆ್ಯಂಡ್ ಇವಾಗ ರೀಸೆಂಟಾಗಿ ಬಂದಿರೋದೆಲ್ಲ ಅವನೇ ಹಿಡಿದಿರೋದು. ಸೊ ಇವಾಗ ನಾವು ತಿಂಡಿ ಮಾಡಕ್ಕೆ ಬಂದಿದ್ದೀವಿ. ದ ನ್ಯೂ ರಾಮೇಶ್ವರಂ. ಇದೇನು ಒರಿಜಿನಲ್ ರಾಮೇಶ್ವರಂ ಕೆಫೆನಾ? ನೀವು ಇದೇನು ಒರಿಜಿನಲ್ ರಾಮೇಶ್ವರಂ ಕೆಫೆನಾ? ಇಲ್ಲಿ ಪ್ಲೀಸ್ ಮಕ ತೊಳಿಯ ನೀವು ಯಾಕೆ ಹೆಂಗಿದೆಯಾ? ಮಕ ತೊಳಿಯ ಪ್ಲೀಸ್ ಕಣೆ. ಗೈಸ್ ಇವ್ನು ನೋಡ್ಬಿಟ್ಟು ಐಕ್ಲೆಲ್ಲ ಬೆಳೆಸ್ತಾವೆ ಗೈಸ್. ನೋಡಿ ಇಲ್ಲಿ ಅಯ್ಯೋ ಇವನ್ನ ಬಾರಿ ಬಿಡಪ್ಪ ನಮ್ಮ ನಿವಿ ಅಂತ ಗೈಸ್ ಕ್ರೇಜಿ. ನಮ್ಮವ್ರು ನೋಡಿ ಆಲ್ರೆಡಿ ಡ್ರೆಸ್ಸಲ್ಲಿ ಮಾಡ್ಬಿಟ್ಟು ಚೇಂಜ್ ಮಾಡಿಬಿಡಿ ಚೆನ್ನಾಗಿ ಕಾಣಿಸ್ತೈತೆ ಸ್ಯಾರಿ ಅಂತಂದೆ. ಚೇಂಜ್ ಯಾಕ್ರೆ ಚೇಂಜ್ ಮಾಡಿದ್ರಿ? ಚೇಂಜ್ ಮಾಡಿಬಿಡಿ ಅಂತ ಹೇಳ್ದೆ ತಾನೆ ನಾನು ಡ್ರೆಸ್ನ. ಹೇಳ್ರಿ, ಅವಳು ಸೀರೆ ಉಟ್ಕೊಂಡಿದ್ದಾಗ ಚೆನ್ನಾಗಿ ಕಾಣ್ತಿದ್ಲು ಅಂದ್ಬಿಟ್ಟೆ ಚೇಂಜ್ ಮಾಡಬೇಡ ಅಂತ ಅಂದಿದ್ದು. ಅಲ್ಲ ಪುಸ್ತಕ ಚೇಂಜ್ ಮಾಡೋವು. ಕೈ ತೊಳೆಯಲ್ವ ನೀವು ಯಾರು? ಅವ್ರು ಯಾರು ಕೈ ತೊಳೆಯಲ್ವ ಅಂತ ಗೈಸ್, ಗಲೀಜ್ಗಳು. ಕೈ ತೊಳೆಯಲ್ವ ಅಂತವ್ರು ಗಲೀಜ್ಗಳು. ಹಾಂ ಒಡೆ ಐತೆ ನಮ್ಮೊಳಗೆ ಬನ್ಸು ಐತೆ ನೋಡೋ. ಬನ್ಸು ಇವನ್ ಫೇವ್ರೇಟ್ ಬನ್ಸು ಗೈಸ್. ನಮ್ಮವ್ರ ಫೇವ್ರೇಟು ವಡೆ, ಇವನ್ ಫೇವ್ರೇಟು ಬನ್ಸು ಗೈಸ್. ನಾವೆಲ್ಲ ಇಡ್ಲಿ ವಡೆ ತಿಂದು ನಮ್ಮವ್ರು ಮಸಾಲೆ ದೋಸೆ ತಿಂತೀನಿ ಅಂದ್ಬಿಟ್ಟು ತರ್ಸ್ಕೊಂಬಿಟ್ಟು ಬರೀ ಅರ್ಧ ತಿಂದ್ಬಿಟ್ಟು ಬೇಡ ನನಗೆ ಅಂತವ್ರೆ. ತಿಂದ್ರಿ ಯಾಕ್ರಿ? ನೋಡಿ ಗೈಸ್ ಹೆಂಗವ್ರೆ ಜನ, ಆಸೆಗೆ ಸುಮ್ಮನೆ ತಿನ್ಬಿಡೋದು. ನೋಡಿ ಅರ್ಧಕ್ಕೆ ಅರ್ಧ. ಎಷ್ಟು ಮಸಾಲೆ ದೋಸೆ? 80 ರೂಪಾಯಿ. 40 ರೂಪಾಯಿ ದುಡ್ಡು ಕೊಡ್ರಿ ಇಲ್ಲಿ. 40 ರೂಪಾಯಿ ದುಡ್ಡು ಕೊಡ್ರಿ. ಅಲ್ಲೈತೆ ಅಲ್ಲಿ ಹ್ಯಾಂಡ್ ವಾಶ್ ಅಲ್ಲಿ. ಗೈಸ್ ಹೊಟ್ಟೆ ತುಂಬ ತಿಂಡಿ ಆಯಿತು. ಈಗ ಏನಿದ್ರು ಇಲ್ಲಿಂದ ಈಗ 2 ಅವರ್ ಶಿಸ್ತಾಗಿ ಉಡುಪಿವರೆಗೂ ಜರ್ನಿ ಹೊಡಿಬೇಕು. ಇವಳು ಬರ್ತಾ 3 ಸರಿ ವಾಮಿಟ್ ಹಾಕೊಂಡಿದ್ಲು. ಈ ಸರಿ ಹೋಯ್ತಾ ಏನೋ ವಾಮಿಟ್ ಹಾಕೊಳ್ದಿವ್ರೆ ನನ್ನಷ್ಟು ಖುಷಿ ಪಡೋನು ಯಾರೂ ಇರಲ್ಲ. ಫೈನಲಿ 1 ಅವರ್ದಿಂದ ಉಡುಪಿ ಶೂಟ್ ಲೊಕೇಶನ್ಗೆ ಬಂದಾಯಿತು. ನನ್ನ ಬಾಮ ಇದೆ ನೋಡಿ, ಮೇಕಪ್ ಕಿತ್ತು ಬ್ಯಾಗ್ ಎತ್ಕೊಂಬತ್ತವನೆ. ಸೊ ಈ ಡ್ರೆಸ್ಸು ಈಗ ಇಲ್ಲಿಗೆ ಕುರ್ತಾ ವಿತ್ ದಿಸ್ ಸ್ಲಿಪ್ಪರ್ ಮ್ಯಾಚಿಂಗ್ ಗೈಸ್. ಇದು ನೋಡಿ ಗೈಸ್ ಏನು ಕ್ರೇಜಿ ಆಗೈತೆ ಲೊಕೇಶನ್ನು. ಕುದುರೆ ಎಲ್ಲ ಐತಲ್ಲೋ, ಕುದುರೆಗೆ ಸ್ನಾನ ಮಾಡಿಸ್ತಾರೆ ಗೈಸ್. ನೋಡಿ ಗೈಸ್ ಏನು ಕ್ರೇಜಿ ಆಗೈತೆ ನೋಡಿ. ಇದು ಕಾಂತಾರ ಹೌಸ್ ಅಂತ ಐತಂತೆ ಇಲ್ಲಿ ಉಡುಪಿ ಹತ್ರ. ಕ್ರೇಜಿ ಆಗೈತಲ್ಲ ನೋಡಿ ಕುದುರೆ. ಇದ್ಯಾಕೆ ಕುದುರೆ ಅಂದ್ಬಿಟ್ಟು ಮೇಕೆ ತರಕ್ಕೆ ಹೋಗ್ತಾ ಇದ್ದೀನಿ ನಾನು. ಕುದುರೆ ಹೆಂಗೆ ಸೌಂಡ್ ಮಾಡೋದು? ಹೇಳು ಕುದುರೆ ಹೆಂಗೆ ಸೌಂಡ್ ಮಾಡೋದು? ಅದು ಹೆಂಗಲ್ಲ ಸೌಂಡ್ ಮಾಡೋದು ಕುದುರೆ? ಹಿಂಗೆ ಗೈಸ್ ಇಲ್ಲಿ ನೋಡಿ ಇಲ್ಲೆಲ್ಲ. ಇಲ್ಲಿ ನೋಡ ಗಿಳಿ. ಹಲೋ ಪಾರಾಚ್ ಗೈಸ್. ಇದು ಸೀನರಿ ನಂಗೆ ಭಾರಿ ಇಷ್ಟ ಆಯ್ತು ನೋಡಿ. ಫುಲ್ ಗಾರ್ಡನ್. ಓ ಮೈ ಗಾಡ್ ಅಲ್ಲೇ ಹಾಕೋಲ್ಲ ಕಾಂತಾರದು ಗೈಸ್. ನೋಡಿ ಕಾಂತಾರದ ಯಾವ ಸೀನು ಅಂತ ಇಲ್ಲೇ ಹಾಕೋರು ನೋಡಲ್ಲಿ ಗೈಸ್. ಇಲ್ಲಿ ಹಾಕವ್ರೆ ಬಟ್ ಅದೇನಾ ಅಂತ ಗೊತ್ತಿಲ್ಲ. ಓ ದಣಿಗಳ ಮನೆ ಕಾಂತಾರದಲ್ಲಿ ಗೈಸ್. ಫಸ್ಟ್ ಕಾಂತಾರ ಪಾರ್ಟ್ 2 ಬಂದಿತ್ತಲ್ಲ, ಅದರಲ್ಲಿ ದಣಿಗಳ ಮನೆ ಇರ್ತದಲ್ಲ, ಅದೇ ರಿಷಬ್ ಶೆಟ್ಟಿ ಸರ್ ಲಾಸ್ಟಲ್ಲಿ ಮನೆ ಒಳಗಡೆ ಹೋಗ್ಬಿಟ್ಟು ದನಿಗಳಿಗೆ ನಮಗೂ ಟೈಮ್ ಬಂದೈತೆ ಅಂತ ಸಮಥಿಂಗ್ ಹೇಳ್ತಾರಲ್ಲ, ಆ ಡೈಲಾಗ್ ಗೊತ್ತಿಲ್ಲ. ಇಲ್ಲೇ ಫುಟ್ವೇರ್ ಹೊರಗಡೆ ಎಲ್ಲಿಗೆ ಬರಬೇಕು? ಯಾವ ಸೂಟು? ಹೌದಾ? ಓಕೆ ಅನ್ಲಾಕ್ ಮಾಡವ, ಇಲ್ಲಿಂದಾನೆ ಮಾಡು ಭಯ. ಆಗೋಯ್ತು 2 ನಿಮಿಷ ಗೈಸ್. ನೋಡಿ ಗೈಸ್ ಇವರು ಬಿಡ್ತಾನೆ ಇಲ್ಲ ನಮಗೆ. ಹೋಗಿ ಬನ್ನಿ ಅಂತಲೇ ಅವರೇ. ಕಾಂತಾರ ಹೌಸ್ ಅಂತಂದರೆ ಇದೇನೆ, ಇಲ್ಲೇ ಅಲ್ವಾ? ಅವರು ಏನೋ ಪೊಲೀಸವ್ರು ಬಂದಿರ್ತಾರೆ, ಅವ್ರು ಇದಕ್ಕೆ ಗಾಡಿಗೆಲ್ಲ ತುಂಬಿಸ್ಬಿಡಿ ಅಂತ ಹೇಳ್ತಾರಲ್ಲ. ಸೊ ಅದೊಂದು.
ಇಲ್ಲೆಲ್ಲ ಆಮೇಲೆ ಆಧಾರ್ ಕಾರ್ಡ್ದು ಇದು ಕೊಡ್ತಾ ಇರ್ತಾರೆ ಗೈಸ್. ಆಧಾರ್ ಕಾರ್ಡ್ ನನ್ನನ್ನು ಕೇಳಬೇಕಲ್ವ ನೀನು, ಮತ್ತು ನಾನು ಎಂತಕ್ಕೆ ಇರೋದು ಅಂತ ಕಾಮಿಡಿ ಮಾಡೋರಲ್ಲ. ಸೊ ಅದೇ ಇದು ಕಾಂತಾರ ಹೌಸ್. ಕ್ರೇಜಿ ಆಗೈತೆ ಇದು ಸೀನರಿ ನೋಡಿ ಏನು ಮಸ್ತ್ ಆಗೈತೆ, ನಂಗೆ ಭಾರಿ ಇಷ್ಟ ಆಯಿತು. ಸೊ ಇವಾಗ ಇಲ್ಲೇ ಗೈಸ್ ಇರೋದು. ಇವಾಗ ಸದ್ಯಕ್ಕೆ ಸೂಟು ಮತ್ತು ಇನ್ನೊಂದು ಅವ್ರದ್ದು ಲಂಗ ದಾವಣಿ ಐತೆ. ಸೊ ಅದರಲ್ಲಿ ಒಂದು ಸೂಟು, ಯಾಕೆ ಅಂತಂದರೆ ಯಕ್ಷಗಾನದವರು ರೆಡಿ ಆಗೋಕ್ಕೆ 1.5 ಗಂಟೆ ಟೈಮ್ ಬೇಕಂತೆ. ಸೊ ಬನ್ನಿ ಈಗ ಹೋಗ್ಬಿಟ್ಟು ಬೇಗ ರೆಡಿ ಆಗ್ಬಿಡೋಣ ಗೈಸ್. ಟೈಮ್ ಇಲ್ಲ, ಜಾಸ್ತಿ ಟೈಮ್ ಇಲ್ಲ, ಬಿಕಾಸ್ ಇಲ್ಲಿ 2 ಸಾಂಗ್ ಮಾಡಬೇಕು, 2 ರೀಲ್ ಮಾಡಬೇಕು. ಸೊ ಟೈಮ್ ಇಲ್ಲ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಅಂತಂತಾರೆ, ಇಲ್ಲಾಂದರೆ ಬರೀ ಒಂದೇ ಸಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೋಗೋಗ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು 2 ಸಾಂಗ್ ಕಂಪ್ಲೀಟ್ ಮಾಡೋಣ. ಶೂಟಿಂಗ್ ಎಂಡ್ ಆಯಿತು. ಸೊ ನನಗೆ ನಡೀಲಿ ಪಂಚೆ ಶರ್ಟ್ ಹಾಕ್ಸ್ಬಿಟ್ಟವ್ರೆ ನಮ್ಮವರಿಗೆ. ಫುಲ್ಲು ಇದೆ ಏನಂತಾರೆ ಇದಕ್ಕೆ, ಈ ಡ್ರೆಸ್ಸಿಗೆ ಲಂಗ ಬ್ಲೌಸ, ಲಂಗ ದಾವಣಿ ಹಾಕ್ಸ್ಬಿಟ್ಟವ್ರು ನೋಡಿ ಗೈಸ್. ಪಿಂಕ್ ಕಲರ್ ಡ್ರೆಸ್ಸು, ಇದು ನಮ್ಮ ಅತ್ತನೇ ಹೊಲ್ದಿರೋದು, ಸಕ್ಕತ್ತಾಗಿ ಹೊಲ್ದವ್ರು. ತಿರುಕೋ ಕಿಡಿಕೆ ನೋಡಿ ಗೈಸ್, ಪಿಂಕ್ ಕಲರ್ ಡ್ರೆಸ್ಸು ಅವ್ರ ಅಮ್ಮನೇ ಹೊಲ್ದಿರೋದು, ಕ್ರೇಜಿಯಾಗಿ ಹೊಲ್ದವ್ರೆ. ಸೊ ಬನ್ನಿ ಇವಾಗ ಇದ್ರ ಶೂಟ್ ಮುಗ್ಸಾಕೋಣ. ಈ ಡ್ರೆಸ್ಸಲ್ಲಿ ಶೂಟಿಂಗ್ ಮುಗೀತು. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ ಅಂತ ಮತ್ತೆ ಕಳ್ಸವ್ರೆ. ಸೊ ಈಗ ಹೋಗ್ಬಿಟ್ಟು ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಅದರದ್ದು ಇನ್ನೊಂದು ಶೂಟ್ ಮುಗಿಸ್ಬೇಕು. ನೋಡಿ ಇಲ್ಲಿ ಯಾರು ಕಪಲ್ಸ್ಕೊಂತಾರೆ, ಅವ್ರದ್ದು ಪ್ರೀ-ವೆಡ್ಡಿಂಗ್ ಶೂಟ್ ನಡೀತೈತೆ. ಸಿಕ್ಕಾಪಟ್ಟೆ ಸೆಕೆ ಇದೆ ಗೈಸ್, ನೆಕ್ಸ್ಟ್ ಲೆವೆಲ್ ಸೆಕೆ. ಒಳಗಡೆ ಎಲ್ಲ ಬೇವ್ತಾ ಹೋಗ್ತೈತೆ, ತುಬು ಗಾಳಿ ಬಂದರೆ ಸಾಕು ಅನ್ನೋಂಗೆ ಆಗೈತಿ. ಎಲ್ಲ ಫುಲ್ ಊಷ್ಟು. ನಮ್ಮವ್ರು ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ಗೆ ಅಂತ ನಿಂತವ್ರೆ. ನಮ್ಮದು ಅವ್ರದ್ದಾದ್ಮೇಲೆ ಸಿಂಗಲ್ ತೊಗೊಂಡ್ರು. ಸೊ ಹಂಗಾಗಿ ಲೇಟ್ ಆಯ್ತು ಅಷ್ಟೇ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಇನ್ನೊಂದು ಡ್ರೆಸ್ ಐತೆ, ಅದನ್ನು ಡ್ರೆಸ್ ಚೇಂಜ್ ಮಾಡ್ಬಿಡೋಣ. ಇನ್ನೊಂದು ಶೂಟ್ಗೆ ಬೇರೆ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಬೇರೆ ಡ್ರೆಸ್ ಹಾಕ್ಸವ್ರೆ. ಸೊ ಅದ್ರ ಜೊತೆಗೆ ಯಕ್ಷಗಾನದವ್ರನ್ನೂ ಕರೆಸಿದ್ದೀವಿ ನೋಡಿ. ಅವ್ರನ್ನೂ ಲೈಕ್ ಇಲ್ಲಿ ಕಾಂತಾರ ಹೌಸಿಗೆ ಯಕ್ಷಗಾನ ಥೀಮ್ ಇದೆಯಲ್ಲ. ಸೊ ಯಕ್ಷಗಾನದವ್ರು ಇದ್ದರೆ ಅದ್ರದ್ದು ಪ್ರೀವಿಯಸ್ ಒಂದು ಶೂಟ್ ಮಾಡಿದರು. ಸೊ ಅದ್ರದ್ದು ನೋಡ್ಬಿಟ್ಟು ಯಕ್ಷಗಾನದವ್ರು ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನೂ ಡಿಸೈಡ್ ಮಾಡ್ದೋ. ಯಕ್ಷಗಾನದವ್ರ ಜೊತೆ ಫುಲ್ ಫೋಟೋ ಶೂಟ್ ಮಾಡಿಸ್ಕೊಂಡು ಅದಾದಮೇಲೆ ಇನ್ನೂ ಊಟ ಮಾಡಿಲ್ಲ ಗೈಸ್, ಊಟ ಆರ್ಡ್ರ್ ಮಾಡವ್ರೆ. ಸೊ ಊಟ ಬರಬೇಕು, ಹೊಟ್ಟೆ ಸಿತೈತೆ ಆಲ್ರೆಡಿ. ನಾನು ನೋಡಿ ಇದನ್ನು ಹಿಡ್ಕೊಂಡ್ಬಿಟ್ಟಿದ್ದೀನಿ ಸೆಕೆ ತೆಗಿಯೋಕೆ ಅಂತ. ಇದ್ರದ್ದು ಟ್ಯಾಗು ಹಿಂಗೆ ಹೇಳಿದ್ರೆ ಬೆವ್ರು ಬರ್ತೈತೆ, ಒಂದು 2 ಸೆಕೆಂಡ್ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಹೇಳಿದ್ರೆ ಬೆವ್ರು ಬರ್ತೈತೆ. ನನ್ನ ತಮ್ಮ ಪಾಪ ಒಳಗಡೆ ಕೂತ್ಕೊಂಡು ಹೋಗ್ಬಿಡಿಸ್ತಾನೆ. ಈ ಶೂಟ್ ಯಾವುದೋ ಫ್ಲವರ್ ಚೆಲ್ಲೋ ಒಂದು ಸೀನ್ ಐತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಯಕ್ಷಗಾನದವರೆಲ್ಲ ಎಷ್ಟೊತ್ತು ರೆಡಿ ಆಗ್ತಾಯಿದ್ರು. ಸೊ ಸ್ವಲ್ಪ ಹೊತ್ತು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬಂದು. ಸೊ ನೋಡ್ಬೇಕು ಇವಾಗ ನಮ್ಮವರೆಲ್ಲ ಇನ್ನೂ ಮೇಕಪ್ ಮಾಡಿಸ್ಕೊತಾವ್ರೆ. ಸೊ ಅವ್ರು ಮೇಕಪ್ ಮಾಡಿ ನೋಡಿ, ಇನ್ನೂ ಮೇಕಪ್ ಮಾಡಿಸ್ಕೊತಾ ನಿಂತವರಲ್ಲಿ. ಸೊ ಅವರೆಲ್ಲ ಮೇಕಪ್ ಮಾಡಿಸ್ಕೊಂಡು ಬಂದಮೇಲೆ ಒಟ್ಟಿಗೆ ಇವಾಗ ಶೂಟ್ ಸ್ಟಾರ್ಟ್ ಮಾಡ್ತಾರೆ. ಈ ಶೂಟು ಮೈಟ್ ಬಿ ಒಂದು 2 ಅವರ್ಸ್ ನಡೆಯುತ್ತೆ, ಆಲ್ರೆಡಿ 3 ಆಗೋಗಿದೆ. ಸೊ ಅರೌಂಡ್ 5 to 6ಗೆ ಎಂಡ್ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೋಗ್ಬೇಕು. ಸೊ ಬನ್ನಿ ಶೂಟ್ ಹೆಂಗೆ ನಡೀತದೆ ನೋಡೋಣ. ಗೈಸ್ ಫೈನಲಿ ಕಾಂತಾರ ಹೌಸಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಟೈಮ್ ಟು ಸೇ ಬಾಯ್ ಟು ಪೀಪಲ್. ಬಾಯ್ ಭಯ್ಯ. ತಿರ್ಗು ಆಯಿತು, ನಾಚ್ಕೊಂಬೇಡ. ಥ್ಯಾಂಕ್ ಯು. 3 ದಿನ ಗೈಸ್, 2 ದಿನ ಕಂಟಿನ್ಯೂಸ್ ಆಗಿ ಪಾಪ ಏನೋ ನಮಗೂ ವರ್ಕೌಟ್ ಮಾಡಿ, ಅವರು ವರ್ಕೌಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಭಯ್ಯ, ಮೇನ್ ಭಯ್ಯ, ವಿಡಿಯೋಗ್ರಾಫರ್ ಗೈಸ್ ಇವರೇ ನಮ್ಮ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಗೈಸ್ ಹಿ ಹ್ಯಾಸ್ ಡನ್ ಎ ನೈಸ್ ಅಮೇಝಿಂಗ್ ವರ್ಕ್. ನಂದು ಏನೇನು ಎಡಿಟ್ಸ್ ಏನೇನು ಬರ್ತಾವೆ ರೀಲ್ಸಲ್ಲಿ ಅದೆಲ್ಲ ಇವ್ರದ್ದೇ. ಕ್ರೇಜಿಯಾಗಿ ಬಂದಿರುತ್ತೆ ನೋಡ್ಕೊಳ್ರಿ. ಇವರು ಗೈಸ್ ಲಿಲಿ ಕ್ರೇಜಿ ಭಯ್ಯ. ಥ್ಯಾಂಕ್ ಯು. ಸೊ ಪಾಪ 2 ದಿನದಿಂದ ಕಷ್ಟಪಟ್ಕೊಂಡು ನಮಗೆ ಏನೋ ಇದು ಹೇಳ್ಕೊಂಡು ಪೋಸಸ್ಗಳು ಹೇಳ್ಕೊಂಡು ಅವ್ರನ್ನೂ ಹೇಳ್ಕೊಟ್ರು. ಸೊ ಎಲ್ಲ ಆಯಿತು ಸಕ್ಸಸ್ಫುಲ್ಲಾಗಿ. 2nd ಡೇ ಆಫ್ ಪ್ರೀ-ವೆಡ್ಡಿಂಗ್ ಶೂಟ್ ಇಸ್ ಕಂಪ್ಲೀಟೆಡ್ ಆ್ಯಂಡ್ ಇಟ್ಸ್ ದ ಫೈನಲ್ ಡೇ. ಸೊ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಏನು ಈ ಡ್ರೆಸ್ನ ನಾವು ರೆಂಟಿಗೆ ತೊಗೊಂಬಂದಿದ್ದು, ಈ ಡ್ರೆಸ್ನ ವಾಪಸ್ ಕೊಡಬೇಕು. ಸೊ ಇವಾಗ 1 ಅವರ್ಗೆ ಈ ಡ್ರೆಸ್ನ ವಾಪಸ್ ಕಳಿಸ್ಬೇಕು. 1 ಅವರ್ಗೆ ನಾವಂತೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಬಸ್ಸಲ್ಲಿ ಕೊಟ್ಟು ಕಳ್ಸೋಣ ಅಂತ ಪ್ಲಾನ್ ಆಗ್ತಿದ್ದೀವಿ. ಕಳಿಸ್ಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ರೆ ಅವ್ನು ಅಲ್ಲಿ ಇಸ್ಕೊಂಡು ಪಿಕ್ ಮಾಡಿಬಿಟ್ಟು ತೊಗೊಂಡೋಗಿ ಅವ್ರಿಗೆ ಕೊಡ್ತಾನೆ.
ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಎಲ್ಲರೂ ಮನೆ ಕಡೆಗೆ ಹೋಗೋ ಟೈಮು. ಹೆಂಗಿತ್ತು ಬೊಮ್ಮೈದ? ಇದಂತೂ ಸಖತ್ ಕ್ರೇಜಿ ಅಲ್ಲ ಕಾಂತಾರ ಹೌಸು? ಕ್ರೇಜಿ. ತೆಗಿ ಡೋರ್ ತೆಗಿ. ನಿವಿ ಒಳಗಡೆ ಕೌಚ್ಕೊಬಿಟ್ಟವಳು ಅಲ್ಲೇ. ನಿವಿ ಕೌಚ್ಕೊಬಿಟ್ಟವಳು ಅಲ್ಲೇ ನೋಡಿ ಗೈಸ್. ಇಷ್ಟು ದಿನಕ್ಕೆ ಇವತ್ತೇ ಅವಳು ರೆಡಿ ಆಗಿರೋದು. ಲಾಸ್ಟಲ್ಲಿ ಫೋಟೋ ತೆಗಿಸ್ಕೋಬೇಕು ಅಂತ ರೆಡಿ ಆಗವಳೆ ಕಳ್ಳಿ. ಸೊ ಇವಾಗ ಇವರೆಲ್ಲರನ್ನ ಎತ್ತಾಕೊಂಡು ನಾವೀಗ ಬೆಂಗಳೂರು ಕಡೆಗೆ ಹೋಗೋ ಟೈಮು. ಯಾಕೆ ಅಂತಂದರೆ ಇವರೆಲ್ಲರನ್ನ ಬೆಂಗಳೂರು ಡ್ರಾಪ್ ಮಾಡಿಬಿಟ್ಟು ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕು. ನಾವು ಅಲ್ಲಿಂದ ಮತ್ತೆ 160 ಕಿಲೋಮೀಟ್ರ್ ವಾಪಸ್ ಟ್ರಾವೆಲ್ ಮಾಡಬೇಕು ಗೈಸ್. ಟೈಮ್ ಆಯಿತು ಆಲ್ರೆಡಿ 6 ಗಂಟೆ. ಮಳೆ ಬರ್ತೈತೆ ನೋಡಿ ಇಲ್ಲಿ ಬೀಳ್ತೈತಿ ಮಳೆ ಬೀಳ್ತೈತೆ. ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಸೇಫಾಗಿ ಮನೆ ಸೇರ್ಕೊಳ್ಳ. ಫೈನಲಿ ಅದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂದ್ಬಿಟ್ಟು ರೆಂಟಿಗೆ ಡ್ರೆಸ್ ತಂದಿದ್ದಲ್ಲ, ಆ ಡ್ರೆಸ್ನ ನನ್ನ ಫ್ರೆಂಡು ಬಸ್ಕಾಕು ಅಂತಂದ. ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ದು ಅಂತಂದರೆ ಉಡುಪಿಗೆ 1 ಅವರ್ಗೆ ಹೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡು. ಬಟ್ 1 ಅವರ್ಗೆ ಹೋಗಿ ಬರೋಕ್ಕೆ ಮಿನಿಮಮ್ ಅಂತಂದ್ರೆ 4 ಅವರ್ಸ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಬಸ್ಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಬಸ್ಗೂ ಕೊಟ್ಟಿದ್ದೀವಿ. ಇವರು 11:30 ಇಲ್ಲ ಅಂದರೆ 12 ಗಂಟೆಗೆ ಹೋಗಿ ರೀಚ್ ಆಗ್ತಾರಂತೆ. ಸೊ ಅಷ್ಟೊಳಗೆ ಅವನು ನನ್ನ ಫ್ರೆಂಡು ಕೋಆರ್ಡಿನೇಟ್ ಮಾಡಿಕೊಂಡು ಇಸ್ಕೊತಾನೆ. ಪಾಪ ನಮ್ಮವರೆಲ್ಲರೂ ಇಲ್ಲೇ ರೋಡ್ ಸೈಡಲ್ಲಿ ಕಾರ್ ಇಲ್ಲೇ ಹಾಕಿದ್ದೆ. ಪಾಪ ಅವ್ರು ಇಲ್ಲೇ ಅವರೇ ಗೈಸ್, ಆ ಸೈಡ್ ಅವರೇ ನೋಡಿ. ಮ್ಯಾಂಗ್ಳೂರು ಬಸ್ ಸ್ಟ್ಯಾಂಡ್. ಹೆಂಗೋ ಸದ್ಯ ಟೈಮು ಕರೆಕ್ಟಾಗಿ ಸಿಕ್ಕಿದ್ರು. ಸೊ ಇವಾಗ ನಾವು ಇಲ್ಲಿಂದ ಶಿಸ್ತಾಗಿ ಬೆಂಗಳೂರಿಗೆ ಹೋಗ್ಬೇಕು ಗೈಸ್. ಸೈಕ್ ಆಗಿಬಿಟ್ಟಿದ್ದೆ ನನಗಂತೂ. ಊಟ ಮಾಡ್ಬೇಕು ಫಸ್ಟು. ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿದ್ದು ಬರೋಣ ಬನ್ನಿ. ನಾವು ಶಿರ್ಡಿ ಘಾಟ್ ಎಳೆದ್ಬಿಟ್ಟು ಇವಾಗ ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸುರಭಿ ನೆಕ್ಸ್ಟ್ ವೆಜ್ಜಿಗೆ ಬಂದಿದ್ವಿ. ಸೊ ಎಲ್ಲರೂ ಇಲ್ಲಿ ನೋಡಿ, ಇವರು ಅಲ್ಲಿ ನಮಗೆ ಬಾಯಿ ಹೇಳ್ಬಿಟ್ಟು ಹೋದ್ರು. ಮತ್ತೆ ಆಂಧ್ರ ಬರ್ತಾ ಹಂಗೆ ನಮ್ಗೆ ರೋಡಲ್ಲೇ ಸಿಕ್ಕಿದ್ರು. ಸೊ ಹಂಗೆ ಜೊತೆಯಲ್ಲಿ ಇವ್ರ ಜೊತೆ ಊಟ ಮಾಡ್ಕೊಂಡು ಸೊ ಹೋಗೋಣ ಅಂತ ಡಿಸೈಡ್ ಮಾಡ್ದೆ. ಬಟ್ ಊಟ ಮಾಡೋಕ್ಕೆ ಅಂತ ಬಂದಾಗ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇನ್ನೇನು ಉಳಿದಿರಲಿಲ್ಲ. ರೋಟಿ ಮತ್ತು ಫ್ರೈಡ್ ರೈಸನ್ನು ಉಳಿದಿತ್ತು ಅಷ್ಟೇ. ಸೊ ಅದನ್ನೇ ತಿನ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಸೊ ಅದನ್ನೇ ತಿನ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಇವಾಗ ಅರೌಂಡ್ ಇನ್ನೂ 4 ಅವರ್ ತೋರಿಸ್ತೈತಿ ಗೈಸ್ ಬೆಂಗಳೂರು ರೀಚ್ ಆಗೋಕ್ಕೆ. ನಾನೇನು ಮಾಡಬೇಕು ಅಂತಂದರೆ ನಮ್ಮವ್ರನ್ನ ಮತ್ತು ನಮ್ಮ ನಿವಿನ ಬೆಂಗಳೂರಿಗೆ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ಸು ನಮ್ಮ ಮನೆಗೆ ಹೋಗಬೇಕು. ಸೊ ವಿಚ್ ಇಸ್ ವೆರಿ ಡಿಫಿಕಲ್ಟ್. ಆಲ್ಸೋ ಇಟ್ಸ್ ಮೈ ಡ್ಯೂಟಿ ಅಲ್ವಾ. ಸೊ ಕರ್ಕೊಂಡ್ಬಂದಿದ್ದೀನಿ ಅಂತಂದರೆ ಕರ್ಕೊಂಡೋಗಿ ಸೇಫಾಗಿ ಅವ್ರ ಮನೆಗೆ ತಲುಪಿಸ್ಬಿಟ್ರೆ ನೆಮ್ಮದಿ ಗೈಸ್. ಫೈನಲಿ ಅಲ್ಲಿಂದ ಆನ್ ದ ವೇ ಬರ್ತಾ ಹಂಗೆ ಸ್ವಲ್ಪ ಟೀ ಕಾಫಿ ಅದು ಇದು ಕುಡ್ಕೊಂಡು ನಮ್ಮ ನಿವಿ ಮೇಡಮ್ನ ಮನೆ ಹತ್ರಕ್ಕೆ ಡ್ರಾಪ್ ಮಾಡೋಕ್ಕೆ ಲಗೇಜೆಲ್ಲ ನಿಲ್ಸಾಯ್ತು ಗೈಸ್. ಹೆಂಗೆ ಮಲಗಿದ್ಲು ಗೊತ್ತಾ, ಒಂಚೂರು ಎಚ್ಚರ ಇಲ್ಲ ಅವಳಿಗೆ. ಅಲ್ಲಿಂದ ಬಂದವಳು ಇಲ್ಲಿಗೆ ಬರೋವರೆಗೂ ಮಲಗಿದ್ಲು. ಎಲ್ಲ ಇಷ್ಟೊತ್ತು ನಿದ್ದೆ ಮಾಡಿದ್ದೆ. ಈಗ ಮನೆಗೆ ಹೋಗಿ ಏನು ನಿದ್ದೆ ಮಾಡ್ತೀಯಾ? ಹಾಂ ಮತ್ತೆ ವಾಟ್ ಗೈಸ್ ಶಿ ಸೆಡ್ ಸಮಥಿಂಗ್ ಐ ಡೋಂಟ್ ನೋ. ನನಗೂ ಗೊತ್ತಿಲ್ಲ. ಅವಳನ್ನೇ ಕೇಳ್ಕೊಬೇಕು ನೀವು. ಸರಿ ಆಯ್ತು, ಹುಷಾರಾಗಿ ಹೋಗು. ಬಾಯ್, ಸಿಗೋಣ. ಮದುವೆಗೆ ಮಿಸ್ ಮಾಡಿಬಿಡ ಕಣ್ಮ ತಾಯಿ, ಮತ್ತೆ ಬರೋಕ್ಕಾಗಲ್ಲ. ಮಿಸ್ ಮಾಡಿದ್ಯಾ ಅನ್ಕೊಂಡು ನಿನಗೆ ಐತೆ ಮಾರಿ ಹಬ್ಬ. ಬಾಯ್ 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 ಬಾಯ್. ಸೊ ಗೈಸ್ ನಮ್ಮ ನಿವಿನ ಕಳ್ಸಾಯ್ತು. ಈಗ ಇನ್ನೇನು ನಮ್ಮ ಮೇಡಮ್ ಅವ್ರನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನನ್ನ ಬಾಮೈದ ನನ್ನ ಬಿಟ್ಬಿಟ್ಟು ಮನಗಿದ್ದೆ ಗೈಸ್. ಮೋಸ ಮಾಡ್ದೆ ನನ್ನ ಬಾಮೈದ ನನಗೆ. ನಮ್ಮ ಮೇಡಮ್ ಅವರು ಮೋಸ ಮಾಡೋರು ನಮಗೆ. ಇಲ್ಲ ಇವ್ರು ಮಲಗಿರಲಿಲ್ಲ ಪಾಪ. ನಾನು ಎಲ್ಲಿ ನಿದ್ದೆಗಣ್ಣಲ್ಲಿ ತೂಗುಡ್ಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಪಾಪ ಎದ್ದೇ ಇದ್ರು. ಸೊ ಬನ್ನಿ ಇವಾಗ ನಮ್ಮವ್ರನ್ನ ಎತ್ತಾಕ್ಬಿಟ್ಟು ಹೋಗೋಣ ಗೈಸ್. 4 ಗಂಟೆ ಬೆಳಗಿನ ಜಾವ 4 ಗಂಟೆ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ ಮನೆಗೆ. ನೋಡಿ ಒಂದು ಕೃತಜ್ಞತೆ ಇಲ್ಲ. ಬರೀ ಒಂದೇ ಒಂದು ಶುಂಠಿ ಕಾಪಿ ಕೊಟ್ಬಿಟ್ಟು ಕಳಿಸ್ತಾವ್ರೆ. ಇಲ್ಲ ಗೈಸ್ ಹಂಗೆಲ್ಲ ಇಲ್ಲ ಪಾಪ. ಇಲ್ಲೇ ಉಳ್ಕೊಂಡು ಹೋಗಿ ತಿಂಡಿ ಮಾಡ್ಕೊಂಡು ಹೋಗಿ ಅಂತಂದ್ರು. ಬಟ್ ಇವನ್ನ ಕಾಲೇಜಿಗೆ ಕಳಿಸ್ಬೇಕಲ್ವಾ. ಸೊ ಲೇಟ್ ಆಗುತ್ತೆ ಪಾಪ. ಸುಮ್ಮನೆ ಇರೋದು ನಾನು ಮತ್ತೆ ಕೇಜ್ ಗಿಲ್ಸ್ಕೊಳೋದು ಕರೆದು ಬಿಡ್ತಾರೆ ಮತ್ತೆ ವಾಪಸ್ಸು. ಬರ್ರಿ ಹೆಂಗಿದ್ರಿ ಫೋಟೋ ಶೂಟು? 2 days 1 hour ಫುಲ್ ಜಾಲಿ. ಜಾಬ್ ಖಾಲಿ. ಅದು ಎಲ್ಲರೂ ಹೋಗ್ತೀವಿ ಅಂದ್ಮೇಲೆ ಜಾಬ್ ಖಾಲಿ ಆಗ್ಲೇಬೇಕು ಮಸ್ಟ್ ಅನ್ಸೋದು. ಮತ್ತೆ 1 hour ವೆದರ್ ಹೆಂಗಿತ್ತು? ವೆದರ್ ಬಗ್ಗೆ ನೀವು ಮಾತಾಡಲೇಬೇಕು ಗೈಸ್. ಹಿಂಗೆ ನಿಂತವ್ರೆ. ನಾನು ಹೇಳಿದ್ದೆ ಫಸ್ಟೇ ಹಿಂಗೆ ನಿಂತಿದ್ರು ಹರಿತಾ ಇರ್ತದೆ ಅಂತ. ಅಷ್ಟೊಂದು ಇರುತ್ತಾ? ಎಲ್ಲೆಲ್ಲ ಇವೆಲ್ಲ ವ್ಲಾಗ್ ಹಾಕಕ್ಕೆ. ಸಿ ಐ ಆಮ್ ಅ ಪ್ರೊಫೆಷನಲ್ ವ್ಲಾಗರ್. ವಾಟ್ ಡು ಯು ಥಿಂಕ್ ಅಬೌಟ್ ಮೀ? ಪ್ರೊಫೆಷ್ನಲ್ ವ್ಲಾಗರ್ಸ್ ಅಂದಮೇಲೆ ಏನಿರುತ್ತೆ ಅದನ್ನ ಹಂಗೆ ಹಾಕ್ಬಿಡ್ತಾನೆ ಅಲ್ವಾ ಗೈಸ್. ಇವ್ರು ಯಾಕೋ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇಲ್ವಾ ಗೈಸ್? ಅಂದರು ನೋಡಿದ್ರಲ್ಲ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಎಂತೆಂಥ ಡ್ರೆಸ್ ಇವರಿಗೆಲ್ಲ. ನಮಗೆ ಬರೀ ಅದೇ ಪಂಚೆ ಶರ್ಟು, ಸೂಟು, ಪ್ಯಾಂಟ್, ಇಲ್ಲಾಂದರೆ ಬರೀ ಕುರ್ತಾ ಇದೇ ಆಯ್ತಲ್ಲ ಗೈಸ್ ನಮ್ಮದು. ಇವ್ರಿಗೆ ಮಾತ್ರ ಲಂಗ ದಾವಣಿ ಅಂತೆ, ಸ್ಯಾರಿ ಅಂತೆ, ಆಮೇಲೆ ಅದಿನ ಸ್ಕರ್ಟ್ ಅಂತೆ. ಸ್ಕರ್ಟ್ ಅಲ್ಲ ಅದೇನದು 1 piece ಅಂತೆ, 2 piece ಅಂತೆ, 3 piece ಅಂತೆ. ಮೋಸ ತಾನೇ ಇವೆಲ್ಲ. ನಾವು ಹಾಕೊಳಕ್ಕಾಗತ್ತಾ? ಅದ್ಯಾಕೆ ಗೊತ್ತಾ? ಅವ್ರ ಅತ್ತೆ ನೋಡಿದ್ರೆ ಕಷ್ಟ ಆಗುತ್ತೆ. ಚಲಾಕ್ ಬ್ರೋ, ವೆರಿ ಚಲಾಕ್. ಗೈಸ್ ಹೋಗ್ಬಿಟ್ಟು ನನ್ನ ಫೋನ್ ಯಾರೇನು ಎತ್ಕೊಂಡು ಹೋಗಲ್ಲ. ನನ್ನ ಫೋನಲ್ಲಿರೋ ಸ್ಟೋರೇಜ್ ಎತ್ಕೊಂಡು ಹೋಗ್ಬೇಕಷ್ಟೇ ಯಾರಾದರೂ ಬಂದ್ಬಿಟ್ಟು. ಫುಲ್ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಗೈಸ್. ನಾಳೆ ಹೆಂಗೆ ಎಡಿಟ್ ಮಾಡಬೇಕು ಅಂತಂದರೆ 3 ವ್ಲಾಗ್ ಒಂದೇ ದಿನ ಟಕ 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 ಅಂತ ಎಡಿಟ್ ಮಾಡಿ ಇಕ್ಬೇಕು. ಬಟ್ ಆಗಲ್ಲ, ಅದೊಂದು ನನಗೆ ಗೊತ್ತು.
ಸೊ ಬನ್ನಿ ಮೇಡಮನ್ನ ಕಳಿಸ್ಬಿಟ್ಟು ಈಗ ಮಲ್ಕೊಂಡ್ರೆ ಎಷ್ಟೊತ್ತಿಗೆ ತೊಳ್ತೀರಿ? ಎದ್ದಾಗ ಎದ್ದಾಗ ಬೆಳಗಿನ ಜಾವ 4 ಗಂಟೆ. ಆಯಿತು. 10 ಗಂಟೆ. ಸರಿ ಆಯಿತು ಬರೋದಾ? ಬಾಯ್. ಬಾಯ್ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಹೇಳ್ಬೇಕಾ ಗುಡ್ ನೈಟ್ ಹೇಳ್ಬೇಕಾ? ಅರ್ಲಿ ಮಾರ್ನಿಂಗ್ 4 o'clock ತಾನೆ? ನೀವಿನ್ನ ಮಲಗಿಲ್ವಲ್ಲ, ಸೊ ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇದು ಯಾವುದಪ್ಪ ಹೊಸದು? ಬರ್ಲಿಲ್ಲ ನನಗೆ. ವೆರಿ ಅರ್ಲಿ ಗುಡ್ ಮಾರ್ನಿಂಗ್. ಕ್ರೇಜಿ. ಮೇಡಮ್ ಅವ್ರು ಇವಾಗ ಹೋಗಿ ದಬಾಕತ್ತಾರೆ. ಈಗ ನನ್ನ ಮಗ ಕಾರೊಳಗೆ ಚೆನ್ನಾಗಿ ನಿದ್ದೆ ಹೊಡ್ಕೊಂಬಂದವನೇ. ನಾನು ಹೋಗ್ಬಿಟ್ಟಿನ ದಬಾಕಬೇಕು. ಇಲ್ಲಿಂದ ನಮಗೆ 2.5 hour ಜರ್ನಿ ಇದೆ. ಸೊ ಸದ್ಯಕ್ಕೆ ಇವಾಗ ಬಾಯಿ ಎಲ್ಲ ಮುಚ್ಕೊಂಡು ಶಿಸ್ತಾಗಿ ಹೋಗೋಣ. ಬನ್ನಿ. ಇಮಿಟೇಟ್ ಮಾಡ್ತಾವ್ರೆ ಗೈಸ್, ನನ್ನ ವ್ಲಾಗಿಂಗ್ ಸ್ಟೈಲ್ ಇಮಿಟೇಟ್ ಮಾಡ್ತಾವ್ರೆ. ಯಾಕ್ರೆ ಇಮಿಟೇಟ್ ಮಾಡ್ತೀರಾ? ಎಲ್ಲರೂ ಬನ್ನಿ ಹಿಂಗೆ ಅನ್ಬೇಕು ಗೈಸ್. ಬನ್ನಿ ಅನ್ಬೇಕು. ಅದನ್ನ ಓಯ್ ಬನ್ನಿ ಉಣ್ಬಿಟ್ಟು ಹೋಗಿ ಉಣ್ಬಿಟ್ಟು ದಬಾಕ್ ಹೋಗಿ ಫಸ್ಟು. ಮೇಲಕ್ಕೆ ಹೋಗ್ಬಿಟ್ಟು ಮತ್ತೆ ಬಂದವ್ರು ಇಲ್ಲಿ ಕಾರ್ ಒಳಗೆ ಏನಾರು ಬಿಟ್ಬಿಟ್ಟಿದ್ದೀನ ನೋಡ್ಕೊಂಡು ಹೋಯ್ತೀನಿ ಅಂತ. ಆಮೇಲೆ ಈಗೊಂದು ಎಂಥ ಫನ್ನಿ ಆಗಿರೋ ಜೋಕ್ ಹೇಳಿದ್ರು ಅಂತಂದರೆ, ನಿಮಗೆ ಹೋಗುವಾಗ ಯಾರು ಸೆಕ್ಯೂರಿಟಿ ಇಲ್ಲ ಅಲ್ವಾ, ಅದಕ್ಕೆ ಇದೆರಡು ನಮ್ಮದು ಪಿನ್ನು, ಅದನ್ನು ಸೆಕ್ಯೂರಿಟಿಗಾಗಿ ಮಡಿಕಳಿ ಅಂತೆ. ಅಬ್ಬಬ್ಬಬ್ಬಬ್ಬ ಏನ್ರಿ ತಲೆ ನಿಮ್ಮದು? ಬರೋದಾ? ಹುಷಾರಾಗಿ ಹೋಗಿ. 100 ಮೇಲೆ ಹೋದ್ರೆ ಫೋನ್ ಹಾಕ್ತೀನಿ ಬಿಡಕ್ಕ. ನಾವು ಅಷ್ಟೆಲ್ಲ ಸ್ಪೀಡ್ ಹೋಗೋದಿಲ್ಲ ಕಣ್ರಿ. ನಾವು ಯಾವತ್ತಿದ್ರು 60 ಮೇಲೆ ನಾವು ಹೋಗೋದೇ ಇಲ್ಲ. 60 ಮೇಲೆ ನಮಗೆ ಮಗ್ಗಿನ ಏನೋ 1-2 ಕಲಿಸಿಲ್ಲ ನಮ್ಮ ಸ್ಕೂಲಾಗಿ. 60 ಮೇಲೆ 1-2 ಬರಲ್ಲ ಕಲ್ಸಕ್ಕೆ ನಿಮಗೆ. ಓ ಗೈಸ್, ನಾನು ಬಕ್ರಾಮಣ ಅಂತ ಹೋದ್ರೆ ಕಂಡಿಡ್ದು ಬಿಟ್ರು ಗೈಸ್. 60 ಮೇಲೆ 1-2 ಬರ. ಯಾಕೆ ಬರಲ್ಲ? 61, 62 ಒಂದು ಬರಲ್ವಾ? ಹಾಂ, ಅದು 61 ಅಂತಂದ್ರೆ 1-2 ಸೇರ್ಕೊಂಡಂಗೆ ತಾನೆ. ಆಹಾ, ಆಯ್ತಾಯ್ತು ಹೋಗಿ ತಿನ್ಬಿಟ್ಟು ದಬಾಕ ಹೋಗಿ. ಗೈಸ್ ಹೋಟ್ಲಲ್ಲಿ ಮಿಕ್ಕಿದ್ದು ಪಾರ್ಸಲ್ ಕಟ್ಟಿಸ್ಕೊಂಬಂದಿದ್ರು. ಟೊಮಾಟೊ ರೈಸ್ ಇಷ್ಟ ಆಗೈತೆ ಅಂತ ಅಂದ್ಬಿಟ್ಟು ಬಿಸಿ ಮಾಡ್ಕೊಂಡು ತಿಂತೀನಿ ಅಂದ್ಬಿಟ್ಟು ತಗೊಂಡೋಯ್ತವ್ರೆ. ಸರಿ ಬರೋದಾ? ಬಾಯ್ ಬಾಯ್. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಡೇ 2 ಆಫ್ ವ್ಲಾಗ್, ಡೇ 2 ಆಫ್ ಪ್ರೀ ವೆಡ್ಡಿಂಗ್ ವ್ಲಾಗ್. ಸೊ ಯಪ್, ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರಣ್ಣಾಗಿ ಸಿಗ್ತೀನಿ ನೆಕ್ಸ್ಟ್ ಟೈಮ್. ನಾನು ನಿಮ್ಮ ಪ್ರೀತಿ ಅರಣ್ಣಾಗಿ ಹೇಳಿ ಹೆಂಗೆ ಫಸ್ಟ್ ಹೇಳು ಸಿಗ್ನೇಚರ್ ಡೈಲಾಗ್ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಗೈಸ್. ಈ ವಿಡಿಯೋ ಇಷ್ಟ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬೈ ಬೈ. ಇದು ಯಾರೋ ಕೊಟ್ಟಿದ್ದು ಫೋನ್ಗೆ ಕೇಳ್ಬಿಟ್ಟು ಅಚೀವ್ ಮಾಡ್ಕೊಳ್ಳೋದು ಅಂದ್ರೆ ಇದೆ ಅನ್ಸುತ್ತೆ. ದಟ್ಸ್ ಓಕೆ. ಅದು ಏನು ಗೊತ್ತಾ ಗೈಸ್, ಪ್ರೀ ವೆಡ್ಡಿಂಗ್ ಆಗಿದೆಯಲ್ಲ, ಫುಲ್ ಜೋಶಲ್ಲ ಅವ್ರ ಜನ ನಮ್ಮನ್ನ ಮರ್ತ್ಬಿಟ್ಟಿರ್ತಾರೆ. 1-2-3 ದಿನ ಆದ್ಮೇಲೆ ಹಳಬ್ರ ಆಗ್ತೀವಲ್ಲ, ಆಮೇಲೆ ನೆನಪಾಗ್ತೀವಿ. ನಾನು ಮಧ್ಯೆಯಿಂದ ಸಖತ್ತಾಗಿ ಜೋಶಲ್ಲಿದ್ದೆ. ಸಾರಿ, ಗೋಲ್ಡನ್ ವರ್ಡ್ಸ್ ಕಾಂಟ್ ಬಿ ರಿಪೀಟೆಡ್. ಮಧ್ಯಾಹ್ನದಿಂದ ಖುಷಿಯಾಗಿದ್ದೀರಾ? ಏನಂದ್ರೆ ನೀವು ಹೋಗಿ ರಿಪೀಟ್ ಆಗಿ ನೋಡಿ ಗೈಸ್. ನೀವೇನಾದ್ರು ರಿಪೀಟ್ಗೆ ಹೋಗ್ಬೇಕು ಅಂತಂದ್ರೆ ಹೆಂಗದು ರಿಪೀಟ್ ಹೆಂಗದು? 4:15 ಆಯ್ತು ಗೈಸ್ ನೋಡಿ, ಅರ್ಲಿ ಮಾರ್ನಿಂಗ್ 4:38 ವಿ ಆರ್ ಲಿವಿಂಗ್ ಹಿಯರ್ ಫ್ರಮ್ ಬ್ಯಾಂಗಳೂರು ಮಂಡ್ಯ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಯಪ್, ಅವ್ರು ಹೇಳಿದ ಥರ ಹೇಳ್ಬಿಟ್ರೆ ನನ್ನ ವಿಡಿಯೋ ನೋಡೋರು ಓಡೋಗ್ಬಿಡ್ತಾರೆ. ಆಮೇಲೆ ನನ್ನ ಸಿಗ್ನೇಚರ್ ಡೈಲಾಗ್ ನಾನು ಹೇಳಿದ್ರೆ ಚಂದ. ಓಕೆ, ಸೊ ಯಪ್, ಐ ಹೋಪ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗಿ. ಗೈಸ್ ಇವರೆಲ್ಲ ನನಗೆ ಏನೋ ಇದು ಮಾಡ್ತಾರೆ ಗೈಸ್, ನಮಗೆ ಏನೋ ಡಿಸ್ಟ್ರಾಕ್ಟ್ ಮಾಡ್ತಾವ್ರೆ. ಬೇರೆ ಕಡೆ ಹೋಗ್ಬೇಕಾದ್ರೆ ಬನ್ನಿ ಲಾಸ್ಟಲ್ಲಿ ನಡಿಯಮ್ಮಿ ಆಯ್ತಮ್ಮಿ. ಗೈಸ್ ನಾನು ಸಿಗ್ನೇಚರ್ ಡೈಲಾಗ್ ಹೇಳಲ್ಲ ಇವತ್ತು. ಓಕೆ, ಟೇಕ್ ಕೇರ್. ಸಾರಿ, ಏನೋ ಟ್ಯಾಕ್ ಕೇರ್ ಆಗೋಯ್ತು. ಓಕೆ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್, ಬೈ ಬೈ.